ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಯಕ್ಷಿಣಿ ದೇವತೆಗಳ ಮಹತ್ವವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ. ಅತೀಂದ್ರಿಯ ಸ್ತ್ರೀ ಶಕ್ತಿಗಳಾಗಿರ್ತಾರೆ ಈ ಯಕ್ಷಿಣಿ ದೇವತೆಗಳು. ನೋಡಿ, ಯಕ್ಷಿಣಿ ದೇವತೆಗಳ ಮಹತ್ವವನ್ನು ನಾವು ತಿಳಿದು ಶತ್ರುಗಳ ವಿರುದ್ಧ ಜಯಶೀಲರಾಗಲಿಕ್ಕೆ ಸಾಧಕರಿಗೆ ಯಕ್ಷಿಣಿಗಳನ್ನ ಉಳಿಸ್ಕೊಳ್ಳಿಕ್ಕೆ ಒಳ್ಳೆಯ ಒಂದು ಪ್ರಭಾವಶಾಲಿಯಾದಂಥ ಶಕ್ತಿ ಬರ್ತದೆ. ಶತ್ರುಗಳ ವಿರುದ್ಧ ಜಯಶೀಲರಾಗಬೇಕು ಅಂದರೆ ಈ ಯಕ್ಷಿಣಿಗಳನ್ನ ಒಲಿಸ್ಕೊಂಡ್ರೆ, ಯಕ್ಷಿಣಿಗಳ ಫಸ್ಟ್ ಸಾಧನೆ ನಾವು ತಿಳ್ಕೋಬೇಕಾಗ್ತದೆ. ಪ್ರಥಮವಾಗಿ ಈ ಯಕ್ಷಿಣಿಯರು ಯಾರು ಯಕ್ಷಿಣಿಯರು? ನೋಡಿ, ಗ್ರಂಥಗಳಲ್ಲಿ ಉಲ್ಲೇಖ ಇರುವ ಹಾಗೆ ಯಕ್ಷಿಣಿಯರು ಒಂದು ದೈವಿಕ ಸ್ತ್ರೀ ಶಕ್ತಿಗಳಾಗಿರ್ತಾರೆ ಅಥವಾ ದೈವಿಕ ಸ್ತ್ರೀ ಜೀವಿಗಳಾಗಿರ್ತಾರೆ. ಇವರನ್ನು ಪ್ರಕೃತಿಯ ರಕ್ಷಣೆ ಮಾಡಲು ಯಕ್ಷಿಣಿಯರು ನಿಂತಿದ್ದಾರೆ. ಭಂಡಾರಗಳ ರಕ್ಷಣೆ, ಈ ದೇವಸ್ಥಾನಗಳಲ್ಲಿರುವಂತಹ ನಿಧಿಗಳು ಭಂಡಾರಗಳು ಅಂತ ಹೇಳ್ತೀವಿ, ಇವುಗಳನ್ನ ರಕ್ಷಣೆ ಮಾಡ್ತಾರೆ ಯಕ್ಷಿಣಿಯರು. ಕಾಡುಗಳನ್ನು ರಕ್ಷಣೆ ಮಾಡ್ತಾರೆ. ಅತೀಂದ್ರಿಯ ಲೋಕ ಅಂದರೆ ತಾಂತ್ರಿಕ ಲೋಕದ ರಹಸ್ಯವನ್ನು ಇವರು ಕಾಪಾಡ್ಕೊತ ಹೋಗ್ತಾ ಇರ್ತಾರೆ ಯಕ್ಷಿಣಿಯರು ಅಂತ ನಾವು ಪರಿಗಣಿಸಬೇಕಾಗ್ತದೆ ಗ್ರಂಥಗಳಲ್ಲಿ. ನೋಡಿ, ಈ ಯಕ್ಷಿಣಿಯರು ಪ್ರಾಯೋಗಿಕ ಮತ್ತು ಫಲಿತಾಂಶ ಆಧಾರಿತ ಶಕ್ತಿಗಳಾಗಿರ್ತಾರೆ. ಇವ್ರನ್ನ ಒಲಿಸ್ಕೊಂಡ್ರೆ ಪ್ರಾಯೋಗಿಕವಾದಂಥ ಫಲನೂ ನೋಡ್ಬೋದು, ಫಲಿತಾಂಶನೂ ನಾವು ನೋಡ್ಬೋದಾಗ್ತದೆ. ಅಂತಹ ಶಕ್ತಿಗಳನ್ನ ಈ ಯಕ್ಷಿಣಿಯರು ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖ ಇರುವ ಹಾಗೆ 36 ಯಕ್ಷಿಣಿಯರಲ್ಲಿ ಒಂದು 5 ಯಕ್ಷಿಣಿಯರ ಸ್ವಭಾವದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತು ಅದರ ಸಾಧನೆ ಬೇಕು ಅಂದರೆ ಹೇಗೆ ಮಾಡ್ಕೋಬೋದು ಅಂತ ನಾನು ಹೇಳ್ತೇನೆ ವೀಕ್ಷಕರೇ. 5 ಯಕ್ಷಿಣಿಯರಲ್ಲಿ ಆಂತರಿಕ ಅರ್ಥ ನಾವು ಫಸ್ಟ್ ತಿಳ್ಕೋಬೇಕಾಗುತ್ತೆ. ಪ್ರತಿಯೊಂದು ಯಕ್ಷಿಣಿಗೂ ಕೂಡ ಒಂದು ಮಾನಸಿಕ ಆಧ್ಯಾತ್ಮಿಕ ಮೂಲ ರೂಪವನ್ನು ಪ್ರತಿನಿಧಿಸ್ತಾ ಇರ್ತಾರೆ. ಅದರಲ್ಲಿ ನಾವು ಒಂದು ವಿಚಿತ್ರ ಯಕ್ಷಿಣಿ, ಸೃಜನಶೀಲತೆ ಮತ್ತು ವೈಶಿಷ್ಟ್ಯ ಅಭಿವ್ಯಕ್ತಿಯನ್ನು ಈ ಯಕ್ಷಿಣಿ ಪ್ರತಿನಿಧಿಸ್ತಾಳೆ ಅಂತ ಹೇಳಬಹುದು. ಎರಡನೇದಾಗಿ ನೋಡಿ, ಭೀಷಣಿ ಯಕ್ಷಿಣಿ ಅಂತ ಹೇಳ್ತೀವಿ. ಭೀಷಣಿ ಯಕ್ಷಿಣಿ ಒಂದು ಶತ್ರುಗಳನ್ನು ಎದುರಿಸಲು ನಿಮಗೆ ಶಕ್ತಿ ಕೊಡ್ತಾಳೆ. ತೀವ್ರ ಧೈರ್ಯ ಸಾಹಸಕ್ಕೆ ಮುನ್ನುಡಿಯಾಗಿರ್ತಾಳೆ ಈ ಯಕ್ಷಿಣಿ. ನೋಡಿ, ಶೋಕಾಹಾರ, ದುಃಖ ಮತ್ತು ಮಾನಸಿಕ ಖಿನ್ನತೆಯನ್ನು ನಿವಾರಿಸುತ್ತಾಳೆ ಅಂತ ಹೇಳ್ಬೋದು. ಮತ್ತು ಅಮೃತ, ಆರೋಗ್ಯಕ್ಕೋಸ್ಕರ ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಕರುಣಿಸುತ್ತಾಳೆ ಅಂತ ಹೇಳ್ಬೋದು. 5ನೇದಾಗಿ ಹೇಳಬೇಕಂದ್ರೆ ಮಶಾಣವಾಸಿನಿ, ರೂಪಾಂತರ, ಪುನರ್ಜನ್ಮ ಮತ್ತು ಈ ರೂಪಾಂತರಗಳ ಬಗ್ಗೆ, ಪುನರ್ಜನ್ಮದ ರಹಸ್ಯಗಳ ಬಗ್ಗೆ, ವಿಮೋಚನೆಯ ರಹಸ್ಯವನ್ನು ಬಹಿರಂಗಪಡಿಸುತ್ತಾರೆ ಈ ಯಕ್ಷಿಣಿ ಸ್ಮಶಾನವಾಸಿನಿ ಅಂತ ಹೇಳ್ಬೋದು. ನೋಡಿ, ಈ ಯಕ್ಷಿಣಿಯರು ಕೇವಲ ಆಸೆಗಳನ್ನು ಈಡೇರಿಸುವವರಲ್ಲ, ಸ್ವಾರ್ಥಕ್ಕೆ ಬಳಸುವಂಥವರಲ್ಲ, ಬದಲಾಗಿ ಉನ್ನತ ಸ್ಥಿತಿಗತಿಗಳಿಗೆ ದ್ವಾರಪಾಲಕರಾಗಿರ್ತಾರೆ. ಒಳ್ಳೆಯ ಸ್ಥಿತಿಯ ಮಾರ್ಗದರ್ಶನಗಳನ್ನ ತೋರಿಸ್ತಾ ಇರ್ತಾರೆ ಈ ಯಕ್ಷಿಣಿಯರು ಅಂತ ಹೇಳ್ಬೋದು. ಮತ್ತು ಈ ಯಕ್ಷಿಣಿಯ ಸಾಧನೆಗೆ ಅಥವಾ ಅಭ್ಯಾಸದ ಮಾರ್ಗಕ್ಕೆ ಕೆಲವೊಂದು ಸಮಯ ಸೀಮಿತವಾಗಿರ್ತದೆ. ಅದರಲ್ಲಿ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಅಥವಾ ಶುಕ್ರವಾರದ ರಾತ್ರಿಯ ಸಮಯದಲ್ಲಿ ಶುಭವಾಗಿರುತ್ತದೆ ಈ ಯಕ್ಷಿಣಿ ದೇವತೆಗಳನ್ನ ಒಲಿಸ್ಕೊಳ್ಳಿಕ್ಕೆ. ಆ ದಿನ ಸಾಧಕ ಸಾತ್ವಿಕ ಆಹಾರಗಳನ್ನ ಸೇವಿಸಬೇಕಾಗ್ತದೆ. ಮೌನ ಮತ್ತು ಧ್ಯಾನದೊಂದಿಗೆ ದೇಹವನ್ನು ಮನಸ್ಸನ್ನು ಶುದ್ಧತೆ ಮಾಡಿಕೊಳ್ಬೇಕಾಗ್ತದೆ ಸಾಧಕರು, ಯಕ್ಷಿಣಿ ಸಾಧನೆ ಮಾಡುವಂತಹ ವ್ಯಕ್ತಿಗಳು. ಪ್ರತಿಯೊಂದು ಯಕ್ಷಿಣಿಗೂ ತನ್ನದೇ ಆದಂತಹ ಬೀಜ ಮಂತ್ರವಿರುತ್ತೆ. ಒಂದೊಂದು ಯಕ್ಷಿಣಿಗೂ ಒಂದೊಂದು ಬೀಜ ಮಂತ್ರಗಳಿರ್ತದೆ. 1,00,000 ಬಾರಿ ಆ ಬೀಜ ಮಂತ್ರವನ್ನು ಜಪಿಸಬೇಕಾಗ್ತದೆ. 1,00,000 ಬಾರಿ ಆ ಬೀಜ ಮಂತ್ರಗಳನ್ನ ನಾವು ಜಪಿಸಬೇಕಾಗ್ತದೆ. ನೋಡಿ, ಯಕ್ಷಿಣಿ ಯಂತ್ರದ ರೇಖಾಚಿತ್ರ ಇರ್ತದೆ. ಯಾವ ಯಕ್ಷಿಣಿಯನ್ನು ಒಲಿಸ್ಕೊಂತೀವೋ ಆ ಯಕ್ಷಿಣಿ ಯಂತ್ರದ ರೇಖಾಚಿತ್ರ ಇರ್ತದೆ. ಆ ರೇಖಾಚಿತ್ರದ ಚಿತ್ತಾರವನ್ನು ರಕ್ತಚಂದನ ಅಥವಾ ಕುಂಕುಮದಿಂದ ನಾವು ರಚಿಸಬೇಕಾಗ್ತದೆ. ರಕ್ತಚಂದನ ಅಥವಾ ಕುಂಕುಮದಿಂದ ರಚಿಸಿ ಆ ಯಕ್ಷಿಣಿಯ ಬೀಜ ಮಂತ್ರವನ್ನು 1,00,000 ಬಾರಿ ಜಪಿಸುತ್ತಾ ಆ ಯಂತ್ರವನ್ನೇನಾದರೂ ನಾವು ದೃಷ್ಟಿಸಿ ನೋಡ್ತಾ ಇರಬೇಕು. ಆ ಯಂತ್ರ ದೃಷ್ಟಿಸಿ ನೋಡ್ತಾ 1,00,000 ಬಾರಿ ನಾವು ಆ ಯಕ್ಷಿಣಿ ಮಂತ್ರವನ್ನು ಜಪಿಸಿದರೆ, ಬೀಜ ಮಂತ್ರವನ್ನು ಪ್ರಕಾಶಮಾನ ಶಕ್ತಿ ಎಂದು ನಾವು ಪರಿಗಣಿಸಬೇಕಾಗ್ತದೆ. ಜಪಿಸಬೇಕಾದ್ರೆ ಆ ಜಪಿಸುವಂಥ ಸಮಯದಲ್ಲಿ, ದೃಷ್ಟಿಸಿ ಜಪಿಸುವಂಥ ಸಮಯದಲ್ಲಿ ಯಕ್ಷಿಣಿಗೆ ನಾವು ನೈವೇದ್ಯ ಕೊಡಬೇಕಾಗ್ತದೆ. ಹೂಗಳು, ಧೂಪಗಳು, ಹಾಗೆ ಸಿಹಿ ತಿಂಡಿಗಳು, ಹಣ್ಣುಗಳು, ಕೆಂಪು ಬಟ್ಟೆ ನಾವು ಮತ್ತು ಪರಿಮಳಯುಕ್ತ ತೈಲವನ್ನು ನಾವೇನಾದರೂ ನೈವೇದ್ಯವಾಗಿ ಅರ್ಪಿಸಿದರೆ ಯಕ್ಷಿಣಿ ಸಂತೃಪ್ತಿ ಆಗುತ್ತೆ ಅನ್ನುವಂಥದ್ದು ವಾಡಿಕೆ. ಹಾಗೆ ಈ ಸ್ಮಶಾನವಾಸಿಯಾದಂಥ ಯಕ್ಷಿಣಿಗೆ
ಒಂದು ವಿಶೇಷತೆ ಇದೆ. ಈ ಯಕ್ಷಿಣಿ ಸಾಧನೆ ಮಾಡ್ಕೊಳ್ಳೋರಿಗೆ ಆ ಮಶಾಣವಾಸಿನಿಯಾದಂಥ ಯಕ್ಷಿಣಿಗೆ ಇಷ್ಟಾರ್ಥಕಾರಿ ಸಿದ್ಧಿ ಆಗುವಂತಹ ವಿಶೇಷ ವಿಧಿವಿಧಾನಗಳೊಂದಿಗೆ ನಾವು ಸ್ಮಶಾನಕ್ಕೆ ಅರ್ಪಿಸಿದರೆ ಆ ಯಕ್ಷಿಣಿ ಕೂಡ ಒಂದು ಸಾತ್ವಿಕವಾಗಿ ಅಥವಾ ಸ್ತ್ರೀ ಜೀವಿಯಾಗಿ ಒಲಿತಾಳೆ ಅಂತ ಹೇಳ್ಬೋದು. ನೋಡಿ, ನಿಮ್ಮ ಈ ಯಕ್ಷಿಣಿ ಸಾಧನೆ ನಿಮ್ಮ ಒಂದು ಭೌತಿಕ ಲಾಭಕ್ಕೆ ಸೀಮಿತ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಾರ್ಥಕ್ಕೆ, ದ್ವೇಷಕ್ಕೆ ಸಿದ್ಧಿಸಿಕೊಂಡ್ರೆ ಸ್ವಲ್ಪ ಎಡವಟ್ಟಾದರೂ ಕೂಡ ನಿಮಗೇ ಅಪಾಯಕಾರಿ ಆಗ್ತದೆ ಅನ್ನುವಂಥದ್ದು ಗ್ರಂಥಗಳಲ್ಲಿ ಉಲ್ಲೇಖ ಇರ್ತದೆ. ನೋಡಿ, ಯಕ್ಷಿಣಿಯನ್ನು ನಾವು ತಿಳ್ಕೋಬೇಕಾಗಿರೋದು ನಮ್ಮೊಳಗಿನ ಸೂಕ್ಷ್ಮ ಸ್ತ್ರೀ ಶಕ್ತಿಗಳನ್ನು ಏಕೀಕರಿಸಲು ತಾಂತ್ರಿಕ ಸ್ತ್ರೀ ಮೂಲ ರೂಪಗಳನ್ನು ತಿಳಿಸಿಕೊಡುವಂಥ ಒಂದು ಕುಂಡಲಿನಿ ಶಕ್ತಿಯಾಗಿ ಜಾಗೃತಿಯಾಗಿರ್ತಾಳೆ ನಮ್ಮ ಈ ಯಕ್ಷಿಣಿಯರು ಅಂತ ಹೇಳ್ಬೋದು. ಇಂಥ ಯಕ್ಷಿಣಿಯರನ್ನು ಸಾಧನೆ ಮಾಡ್ಕೋಬೇಕು ಅಂದ್ರೆ ಬಹಳ ಜನ ಪರಿತಪಿಸ್ತಾ ಇರ್ತಾರೆ. ಅವ್ರಿಗೆ ಒಂದು ವಿಶೇಷವಾದಂತಹ ಒಂದು ಸರಳ ಮಾರ್ಗದರ್ಶನದ ಮುಖಾಂತರ ಒಂದು ಪ್ರಯತ್ನ, ಒಂದು ಪರಿಹಾರ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಅಷ್ಟೇ ಇದು ಮಾಡಿರೋದು ನಾವು ವಿಡಿಯೋ. ನೋಡಿ, ಈ ಯಕ್ಷಿಣಿಯರು ವಿಮೋಚನೆಗೆ ಕಾರಣವಾಗುವಂತೆ ಕಾಮವನ್ನು, ಜ್ಞಾನವನ್ನು ಸರಿದೂಗಿಸ್ತಾರೆ, ಒಂದು ಸಾಮರಸ್ಯವಾಗಿ ತಗೊಂಡು ಹೋಗ್ತಾರೆ. ನಮ್ಮ ವಿಮೋಚನೆಗೆ ತಕ್ಕವಾಗಿ ಶಕ್ತಿ ಕೊಡುವಂಥದ್ದು ಕಾಮ, ಮದ, ಮಸ್ತರವನ್ನೇನಾದರೂ ಸಾಮರಸ್ಯಗೊಳಿಸ್ತಾರೆ. ಯಾವುದನ್ನೂ ಕೂಡ ಹೆಚ್ಚಿಗೆ ಕೊಡುವಂತಹ ಮನಸ್ಥಿತಿಗೆ ಹೋಗೋದಿಲ್ಲ. ಯಕ್ಷಿಣಿಯರು ಭೌತಿಕ ಮತ್ತು ಅತೀಂದ್ರಿಯ ಲೋಕಗಳ ನಡುವಿನ ಸೇತುವೆಗಳಾಗಿರ್ತಾರೆ, ಒಂದು ಸೇತುವೆಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಈ ಯಕ್ಷಿಣಿಯರನ್ನ ಸಾಧನೆಯು ಧೈರ್ಯ, ಶಿಸ್ತು, ಯಾರಿಗೆ? ಸಾಧಕನಿಗೆ. ಒಂದು ಯಕ್ಷಿಣಿಯನ್ನು ಸಾಧನೆ ಮಾಡಿದ್ರೆ ಧೈರ್ಯ, ಶಿಸ್ತು ಮತ್ತು ಆಳವಾದ ಗೌರವಗಳಿಗೆ ಅವನು ಮಾರ್ಗದರ್ಶಕರಾಗಿ ಭಕ್ತಿಯಿಂದ ಅವರು ಸಿದ್ಧಿಗಳನ್ನ ಮಾತ್ರವಲ್ಲದೆ ಸಾಧಕನನ್ನು ಸಮಗ್ರತೆಗೆ ತಗೊಂಡು ಹೋಗ್ತಾ ಇರ್ತಾರೆ. ಈ ಯಕ್ಷಿಣಿಯರು ಏಕಾಗ್ರತೆಗೆ ತಗೊಂಡು ಹೋಗ್ತಾರೆ. ಒಳ್ಳೆಯ ಒಂದು ತೃಪ್ತಿದಾಯಕವಾದ ಜೀವನ ಇವರು ಮಾಡಿದಿರನ್ನುವಂಥ ಫೀಲ್ ಕೊಡ್ತಾ ಇರ್ತಾರೆ ಯಕ್ಷಿಣಿಯರು. ಸಾಧಕನನ್ನು ಏನು ಬೇಕಾದರೂ ಸಾಧಿಸುವಂಥ ಒಂದು ಹಠ ಛಲಕ್ಕೆ ತಗೊಂಡು ಹೋಗ್ತಾರೆ. ಅದು ಸಾತ್ವಿಕವಾಗಿದ್ದರೆ ಯಕ್ಷಿಣಿಯರು ಒಲಿತಾರೆ. ಆದರೆ ಮಾರ್ಗದರ್ಶನ ಒಳ್ಳೆಯ ರೂಪದಲ್ಲಿ ತಗೋಬೇಕು. ಮತ್ತು ಒಲಿಸ್ಕೊಳ್ಳುವಂತಹ ಶಕ್ತಿ, ಹಾಗೆ ಮನಸ್ಥಿತಿ, ಹಾಗೆ ಸದೃಢವಾದ ಒಂದು ಸಂಕಲ್ಪ ನಿಮ್ಮ ಮನಸ್ಸಲ್ಲಿದ್ದರೆ ಒಳ್ಳೆಯ ಉದ್ದೇಶಕ್ಕೆ ಯಕ್ಷಿಣಿಯರು ಒಲಿತಾರೆ. ಆದರೆ ಯಕ್ಷಿಣಿಯರ ಬೀಜ ಮಂತ್ರಗಳನ್ನ ನೀವು ತಿಳ್ಕೋಬೇಕು, ರೇಖಾಚಿತ್ರಗಳನ್ನ ನೀವು ತಿಳ್ಕೋಬೇಕು. ಹಾಗೆ ಯಾವ ನಕ್ಷತ್ರಗಳು ಅನ್ನುವಂಥದ್ದು ನೀವು ತಿಳ್ಕೊಂಡು ನಿಮ್ಮ ವಿಮೋಚನಾಶೀಲತೆಯಿಂದ, ಜ್ಞಾನದಿಂದ ಮನಸ್ಸು, ದೇಹ, ಜ್ಞಾನ, ವ್ಯಕ್ತಿತ್ವವನ್ನು ಪರಿಶುದ್ಧ ಮಾಡಿಕೊಂಡು ನೀವು ಮುಂದುವರೆದ್ರೆ ಸಾತ್ವಿಕವಾಗಿ ಯಕ್ಷಿಣಿಯರು ನಿಮಗೆ ಒಲಿತಾರೆ ಒಳ್ಳೆಯ ಉದ್ದೇಶಕ್ಕೆ. ಹಾಗೆ SR ಕನ್ನಡ TV ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ಹಾಗೆ ತಂತ್ರ ಮಂತ್ರಗಳ ಬಗ್ಗೆ ಸಲಹೆ ಮತ್ತು ಸೂಚನೆ, ಪರಿಹಾರಗಳನ್ನ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.